ಒಂದು ವಿಡಿಯೋ ಮಾಡ್ಕೊಳ್ಳಿ ಸರ್. ಇವತ್ತು ಸರ್ಕಾರಕ್ಕೆ ನಾನು ಕೇಳಬೇಕು ಅಂತಾರ, ಇಲ್ಲ ಪೊಲೀಸ್ ಇಲಾಖೆ ಕೇಳದ, ಇಲ್ಲ ಅಧಿಕಾರಿಗಳಿಗೆ ಕೇಳದ? ನಾವು ಅಧಿಕಾರಿಗಳಿಗೆ ಕೇಳ್ತೀವಿ. ಯಾಕೆಂದ್ರೆ ಸರ್ಕಾರ ಎಲ್ಲಾನು ಗಮನಿಸಲ್ಲ. ಪ್ರತಿಯೊಂದು ಆವಾಗ ಒಂದು ಕೆಲಸಗಳಲ್ಲಿ ಕಾರ್ಯನಿರ್ವಹಿಸ್ಲಿ ಅಂದ್ಬಿಟ್ಟು ಆವಾಗ ಒಂದು ಅಧಿಕಾರಿಗಳನ್ನ ನೇಮಕ ಮಾಡಿರುತ್ತೆ. ಬಟ್ ನಾವು ಒಂದು ಕೋರ್ಟನ್ನ ಹಾಕೊಂಡು ನ್ಯಾಯ ಕೊಡ ಅಂತ ಒಂದು ನ್ಯಾಯಾಧೀಶ ಹೋಗಿ ಒಂದು ಅಮಾಯಕ ಒಂದು ಫ್ಯಾಮಿಲಿಯನ್ನ ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟು ಅವ್ರಿಗೆ ಕೇಸ್ ಹಾಕ್ಸಿ, ಬಲವಂತವಾಗಿ ಅವ್ರಿಗೆ ಕೇಸ್ ಹಾಕಿ ನಾನ್ ಬೇಲ್ ಕೇಸ್ ಹಾಕಂತದ್ನ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋರು? ನೀವು ಏನಕ್ಕೆ ಕೋರ್ಟ್ ಹಾಕೊಂಡು ನಮ್ಗೆ ನ್ಯಾಯ ಕೊಡ ಅಂತ ಜಾಗದಲ್ಲಿ ನಿಂತ್ಕೋಬೇಕು. ಇವತ್ತು ಅವ್ರನ್ನ ನಾನು ಸರ್ಕಾರದಲ್ಲೂ ಕೂಡ ನಾನು ಪ್ರಶ್ನೆಯನ್ನ ಮಾಡ್ತೀನಿ, ಅವ್ರನ್ನ ಅಮಾನತುಗೊಳಿಸ್ಬೇಕು. ಇಲ್ಲ ಅವ್ರ ಜೀವನ ಪರ್ಯಂತ ಯಾವುದೇ ಕಾರಣಕ್ಕೂ ಆ ಹುದ್ದೆಯಲ್ಲಿ ಅವರು ಇರಬಾರ್ದು. ಒಂದು ಇವತ್ತು ಏನಂದ್ರೆ ಈ ಅಧಿಕಾರ ಅನ್ನ ಆಸ್ತಿಗೋಸ್ಕರ ನಾವು ಏನ್ ಅಮಾಯಕರನ್ನ ಬಲಿಯನ್ನ ಕೊಡ್ತಾ ಇದೀವಿ, ಇದನ್ನ ತಪ್ಪಿಸುವಂತ ಕೆಲಸ ಆಗ್ಬೇಕು. ನಮ್ಮ ಏನು ಪೊಲೀಸ್ ಅಧಿಕಾರಿ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವ್ರನ್ನು ಕೂಡ ಅಮಾನತ್ ಗಳಿಸಬೇಕು ಅಂತ ನಾನು ಒಂದು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ. ನಾವು ಪೊಲೀಸ್ನವರು ಅಂದ್ರೆ ಒಂದು ನಮ್ಮ ಅಣ್ಣ ತಮ್ಮಂದ್ರು, ಸ್ಟೇಷನ್ ಅಂದ್ರೆ ಒಂದು ತವರು ಅಂತೀವಿ. ಆ ಸ್ಟೇಷನ್ ನಲ್ಲಿ ಆ ಪೊಲೀಸ್ಗಳ ಹತ್ರ ಏನ್ ನಮಗೆ ನ್ಯಾಯ ಸಿಗ್ತಾ ಇದೆ, ಏನ್ ಪರಿಶೀಲನೆ ಮಾಡ್ತಾ ಇದ್ದೀರಾ? ನೀವು ಹಾಕೊಂಡಿರೋ ಒಂದು ಕಾಕಿಗಾದ್ರೂ ಒಂದು ಬೆಲೆಯನ್ನ ಕೊಡಿ, ಅದಕ್ಕೆ ನ್ಯಾಯ ಒದಗಿಸೋ ಅಂತ ಕೆಲಸವನ್ನ ಮಾಡಿ. ಎಷ್ಟೋ ಜನ ಎಲ್ಲೂ ನಮಗೆ ನ್ಯಾಯ ಸಿಕ್ಕಲ್ಲ, ಸ್ಟೇಷನ್ಗಳಲ್ಲಿ ನ್ಯಾಯ ಸಿಗುತ್ತೆ ಅಂತ ಬರ್ತೀವಿ. ಎಷ್ಟೋ ಜನ ನಮ್ಗೆ ಇಲ್ಲಿ ಏನು ಹೊರಗಡೆ ಜನಗಳಿಂದ ಅನ್ಯಾಯ ಆಗಿದೆ, ಇಲ್ಲಿಂದ ಒಂದು ನ್ಯಾಯ ಸಿಗುತ್ತೆ ಅಂತ ನಿಮ್ಮಲ್ಲೇ ಒಂದು ಅನ್ಯಾಯ ಆದಾಗ ಎಲ್ಲಿಗೋಗಿ ಒಂದು ಸಾಮಾನ್ಯ ಜನಗಳು ಎಲ್ಲೋಗಿ ಒಂದು ನ್ಯಾಯವನ್ನ ಕೇಳಬೇಕು? ತಪ್ಪಲ್ವಾ ಇದು? ಇವತ್ತು ಏನು ಸ್ಟೇಷನ್ಗಳಲ್ಲಿ ಒಂದು ಸ್ಟೇಷನ್ಗೆ ಹೋಗೋಣ ಅಂತ ಸಾಮಾನ್ಯ ಜನಗಳನ್ನ ನಾವು ಕರೆದ್ರೂ ಕೂಡ ಅಲ್ಲಿ ಆ ಜನಗಳು ನಮ್ಗೆ ನ್ಯಾಯ ಸಿಗಲ್ಲ, ನಾವು ಬರಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ದಾರೆ ಹೊರತು ಇವತ್ತು ಪೊಲೀಸ್ನವರು ಅಂದ್ರೆ ಒಂದು ಭಯ ಭಕ್ತಿ ಅನ್ನೋದೇ ಒಟ್ಟೋಗಿದೆ. ಒಂದು ಕಾನೂನು ಅಂದ್ರೇನೆ ಭಯ ಭಕ್ತಿ ಅನ್ನೋದು ಒಟ್ಟೋಗಿದೆ. ಲಾಯರ ಪೊಲೀಸ ಬೇಡಪ್ಪ ಅನ್ನೋ ಒಂದು ಲೆವೆಲ್ ಬಂದಿದೀವಿ ನಾವು. ಬೇಡ, ಒಂದು ನ್ಯಾಯಯುತವಾಗಿ ಒಂದು ಏನು ಬಡ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ, ಒಂದು ಕೋರ್ಟ್ ಹಾಕೊಂಡು ಒಂದು ಅಧಿಕಾರಿ ರೋಡಿಗಿಂದು ಅವ್ರನ್ನ ಅಮಾನ್ಯವಾಗಿ ಬಾಯಿ ಬಂದ ರೀತಿಯಲ್ಲಿ ಅಂದು ಅವ್ರನ್ನ ಒಂದು ಕಾನೂನು ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಿಸ್ತಾರೆ ಅಂದ್ರೆ ಆಕೆ ನಮ್ಗೆ ನಮ್ಮ ಒಂದು ಕಾನೂನು ವ್ಯವಸ್ಥೆಗೆ ಬೇಡ, ಅಮ್ಮ ರದ್ದುಗೊಳಿಸ ಅಂತ ಕೆಲಸವನ್ನ ಮಾಡ್ಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ. ಮಾತಿದೆ ಈ ಹುಡುಗಿಗೆ ಸಮಸ್ಯೆ ಇದೆ, ಎಲ್ಲ ಮಿಸ್ಬಿಹೇವ್ ಮಾಡಿದಾರೆ ಅಂತ ಒಂದು ವಿಷಯ ಕೇಳ್ಬರ್ತಾ ಇದೆಯಲ್ಲ ಮೇಡಮ್. ಸರ್ ಖಂಡಿತವಾಗ್ಲೂ ಇಲ್ಲ. ಅದಿದ್ರೆ ನಿಮಗೆ ವಿಡಿಯೋ ಕೊಡ್ಸಿ, ವಿಡಿಯೋ ಸಮೇತವಾಗಿ ಒಂದು ಜಾಲತಾಣಗಳಲ್ಲೇ ಹರಿದಾಡ್ತಾ ಇದೆ. ಪಬ್ಲಿಕ್ ಯಾರು ದೊಡ್ಡರಲ್ಲ, ಮುಟ್ಟಾಳ್ರಲ್ಲ, ಅವ್ರನ್ನ ದೊಡ್ಡ ಮಾಡೋ ಅಂತ ಕೆಲಸವನ್ನ ಮಾಡಬೇಡಿ, ತಿರ್ಚೋ ಅಂತ ಕೆಲಸವನ್ನ ಮಾಡಬೇಡಿ. ಇವತ್ತು ಏನು ಒಂದು ಬಡ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ, ಆ ಹುಡುಗರದ್ದು ಕೇಸ್ಗಳು ರದ್ದಾಗ್ಬೇಕು, ಕೇಸ್ಗಳು ಕ್ಯಾನ್ಸಲ್ ಆಗ್ಬೇಕು, ನಿಮಗೆ ಅಮಾನತನ್ನ ಮಾಡಬೇಕು. ಯಾವ ಒಂದು ಅಮಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ. ಇದು ತಿರ್ಚೋ ಅಂತ ಕೆಲಸ ಅಂತ ಹೇಳ್ತೇನೆ ನಾನು. ನ್ಯಾಯಾಧೀಶ ಗಾಯತ್ರಿ ದೇವಿ ಅವರಿಗೆ ವಜಾಗೊಳಿಸಿ ಏಕಕ್ಕಾಗಿ ಹೋರಾಟ. ಮಾನವರು ನ್ಯಾಯಾಧೀಶ ಗಾಯತ್ರಿ ಅವರಿಗೆ, ಭ್ರಷ್ಟ ಪೊಲೀಸ್ ಅಧಿಕಾರಿ ರಂಗಪ್ಪ ಅವರಿಗೆ.